ಶ್ರೀ ಗುರುಭ್ಯೋ ನಮಃ. ಮಧ್ವನವಮಿ ನಿಮಿತ್ತ ಮಧ್ವಾಚಾರ್ಯರ, ಭೀಮಸೇನ ದೇವರ, ಹನುಮಂತ ದೇವರ ಮಹಿಮೆಯನ್ನು ಹೇಳಬೇಕು ಅಂತ ದೇವರ ಪ್ರೇರಣೆ ಆಗಿದೆ. ಯಥಾಮತಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನವಮಿ 6ನೇ ತಾರೀಕಿದೆ. ಅಲ್ಲಿವರೆಗೆ ಮಧ್ವಾಚಾರ್ಯ ಚರಿತ್ರೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಕೇಳಿ ತಿಳಿಯೋಣ. ಮಧ್ವಾಚಾರ್ಯ ಚರಿತ್ರೆ, ಶ್ರೀಮದಾಚಾರ್ಯ ಚರಿತ್ರೆ, ಹನುಮಂತ ದೇವರು, ಭೀಮಸೇನ ದೇವರ ಚರಿತ್ರೆ ಹೇಳುವುದು ಅಂತಂದ್ರೆ ದೊಡ್ಡ ಸಾಹಸದ ಕೆಲಸ. ಜಗದ್ಗುರುಗಳಾದ ಅವರ ವ್ಯಾಪಾರ ಅನಂತ ವ್ಯಾಪಾರ ಮಾಡುತ್ತಾರೆ ಪ್ರತಿನಿತ್ಯ. ಮಧ್ವಾಚಾರ್ಯರ, ಶ್ರೀಮದಾಚಾರ್ಯರ ಅನುಗ್ರಹ ಇಲ್ಲದೇನೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹುಲ್ಲು ಕೂಡ ಅಳೆಯಾಡಲಿಕ್ಕೆ ಸಾಧ್ಯವಿಲ್ಲ ಶ್ರೀಮದಾಚಾರ್ಯರ ಅನುಗ್ರಹ ಇಲ್ಲ ಅಂತಾದರೆ. ಅಷ್ಟು ಮಹಾನುಭಾವರು ಜ್ಞಾನ, ಭಕ್ತಿ, ವೈರಾಗ್ಯದಲ್ಲಿ ಅತ್ಯಂತ ಉತ್ತಮ ಸ್ಥಾನವನ್ನು ಪಡೆದಂತಹ, ಭಗವದ್ವಿಷಯಕವಾಗಿ ಅತ್ಯಂತ ಉತ್ತಮ ಸ್ಥಾನವನ್ನು ಪಡೆದಂತಹ ಮಹಾನುಭಾವರು. ಹಾಗಾಗಿ ಮಧ್ವನವಮಿ ನಿಮಿತ್ತ ಅಂತ ಕೇವಲ ಮಾತಿಗೆ ಹೇಳುವುದಷ್ಟೇ ಹೊರತು ಪ್ರತಿನಿತ್ಯವೂ ಶ್ರೀಮದಾಚಾರ್ಯರ, ಭೀಮಸೇನ ದೇವರ, ಹನುಮಂತ ದೇವರ, ಬ್ರಹ್ಮದೇವರ ಉಪಾಸನೆ, ಚರಿತ್ರೆ, ಅವರ ನಾಮಸ್ಮರಣೆ, ಅವರ ಉಪಕಾರದ ಚಿಂತನೆ ನಾವು ಪ್ರತಿನಿತ್ಯ ಮಾಡಲೇಬೇಕು. ಆದರೂ ಈ ಒಂದು ನಿಮಿತ್ತದಿಂದ ಮಾಡಲು ಪ್ರಯತ್ನ ಮಾಡೋಣ. ಸರ್ವಮೂಲ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯರ, ಮಧ್ವಾಚಾರ್ಯರ ಚರಿತ್ರೆ, ಮಧ್ವಾಚಾರ್ಯರ ಸಾಮರ್ಥ್ಯ, ಮಧ್ವಾಚಾರ್ಯರು ಏನು ನಮ್ಮ ಸಲುವಾಗಿ ಮಾಡಿದ್ದಾರೆ, ಮಧ್ವಾಚಾರ್ಯ ಸ್ಥಾನ ಏನು ಅಂತನ್ನೋದು ಬಹಳಷ್ಟು ಬಂದಿದೆ, ಎಲ್ಲ ಕಡೆಗೆ ತುಂಬಿ ಹರಡಿದೆ. ಆದರೆ ಅಷ್ಟು ದೀರ್ಘವಾದ ಆಲೋಚನೆ ಮಾಡಿ ತಿಳಿಯುವ ಸಾಮರ್ಥ್ಯ, ಹೇಳುವ ಸಾಮರ್ಥ್ಯ ನಮ್ಮದಲ್ಲ. ತಾತ್ಪರ್ಯನಿರ್ಣಯದಲ್ಲಿಯೂ ಬಂದ ಏನು ಕೆಲವು ಮಾತುಗಳು ಇವೆಯೋ ಮಧ್ವಾಚಾರ್ಯರ ಬಗ್ಗೆ, ಆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯ ಅಂತಂದ್ರೆ ಅದು ಮೇರು ಪರ್ವತದಷ್ಟು ಉತ್ತಮವಾದ ಸ್ಥಾನವನ್ನು ಪಡೆದ ಗ್ರಂಥ. ಅದರಲ್ಲಿ ಶ್ರೀಮದಾಚಾರ್ಯ ಚರಿತ್ರೆ ತುಂಬಿ ತುಳುಕಿ ಹೋಗಿದೆ. ಅದರಲ್ಲಿ ಕೆಲವು ಮಾತುಗಳು, ನನಗೆ ತಿಳಿದ ಕೆಲವು ಮಾತುಗಳನ್ನು ಹೇಳುವ ಸಾಹಸವನ್ನು ಮಾಡ್ತೇನೆ. ತಾಮಂತ್ರವರ್ಣೇರ್ ಅನುವರ್ಣನೀಯಾಂ ಶರ್ವೇಂದ್ರ ಪೂರ್ವೇರ ಪೆವಕ್ತು ಕಾಮೆ. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯಲ್ಲಿ ಹೇಳ್ತಾರೆ, ದೇವಾದಿ ದೇವತೆಗಳು, ಶೇಷಗರುಡು, ರುದ್ರರೇ ಮೊದಲಾದ ದೇವತೆಗಳು ಶ್ರೀಮದಾಚಾರ್ಯರ ಮಹಿಮೆಯನ್ನ ಹೇಳಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಸಂಕ್ಷಿಪ್ತ ವಾಕ್ಯೆ ಮಹಿಮಂದ ಬುದ್ಧೋ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು. ಶ್ರೀಮದಾಚಾರ್ಯರ ಕೇವಲ ಅನುಗ್ರಹ ಆಗಬೇಕು, ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕು ಅನ್ನೋ ಸಲುವಾಗೇನೆ ಈ ಮಂದಮತಿಯಾದ ನಾನು ಸಂಕ್ಷಿಪ್ತವಾದ ವಾಕ್ಯಗಳಿಂದ ಅವರ ಚರಿತ್ರೆಯನ್ನ ವರ್ಣನೆ ಮಾಡ್ತೇನೆ ಅಂತ ನಾರಾಯಣ ಪಂಡಿತಾಚಾರ್ಯರೇ ಸುಮಧ್ವಿಜಯ ಗ್ರಂಥ ಅಂದ್ರೆ ಯಾವ ಮಧ್ವರಿಗೆ ಮಾಂಗಲ್ಯವೋ ಅಂಥ ಗ್ರಂಥದಲ್ಲಿ ಹೇಳ್ತಾರೆ ಅಂತಂದ ಮೇಲೆ ನಮ್ಮಂಥವ್ರು ಹೇಳುವುದು ಅತ್ಯಂತ ಹಾಸ್ಯಾಸ್ಪದ. ಆದರೂ ಕೂಡ ನಮ್ಮ ಜೀವನ ಉದ್ಧಾರ ಆಗಬೇಕು, ಶ್ರೀಮದಾಚಾರ್ಯ ಗ್ರಂಥದ ಮರ್ಮ ತಿಳಿಯಬೇಕು, ಮಧ್ವಾಚಾರ್ಯರ ಪೂರ್ಣ ಅನುಗ್ರಹ ಆಗಬೇಕು ಅನ್ನೋ ಸಲುವಾಗಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೀಮದಾಚಾರ್ಯರ ಗ್ರಂಥ, ಶ್ರೀಮದಾಚಾರ್ಯರ ಮಾತು, ಮೊಟ್ಟ ಮೊದಲಿಗೆ ಅದನ್ನು ಕೇಳಲಿಲ್ಲ, ಹೇಳಲಿಲ್ಲ ಅಂತಂದ್ರೆ ಶ್ರೀಮದಾಚಾರ್ಯರು ಮೋಕ್ಷವನ್ನು ಕೊಡೋದೇ ಇಲ್ಲ. ಶ್ರೀಮದಾಚಾರ್ಯರ ಗ್ರಂಥವನ್ನ, ಈಗಂತೂ ಶ್ರೀಮದಾಚಾರ್ಯರಿಲ್ಲ, ಶ್ರೀಮದಾಚಾರ್ಯರ ಗ್ರಂಥವನ್ನ ಬರೆದು ಕೊಟ್ಟಿದ್ದಾರೆ, ಶ್ರೀಮದಾಚಾರ್ಯರ ಗ್ರಂಥವನ್ನು ಬರೆದು ಕೊಟ್ಟಿದ್ದಾರೆ. ಹಾಗಾಗಿ ಶ್ರೀಮದಾಚಾರ್ಯರ ಗ್ರಂಥವನ್ನು ಓದಬೇಕು. ಶ್ರೀಮದಾಚಾರ್ಯರ ಮುಖದಿಂದ ಸಿದ್ಧಾಂತವನ್ನ, ತತ್ವವನ್ನ, ದೇವರ ಮಹಿಮೆಯನ್ನ ಕೇಳಲಿಕ್ಕೇ ಬೇಕು. ಅಂದಾಗ್ಲೇನೆ ಶ್ರೀಮದಾಚಾರ್ಯರ ಪ್ರೀತಿಯನ್ನ ಗಳಿಸಲಿಕ್ಕೆ ಆಗ್ತದೆ. ಶ್ರೀಮದಾಚಾರ್ಯರು ನಮ್ಮ ಮೇಲೆ ಅನುಗ್ರಹ ಮಾಡಲಿಕ್ಕೆ ಬೇಕಾದ ಸಾಧನೆಗಳನ್ನ ಮಾಡಲಿಕ್ಕೆ ಬೇಕಾಗ್ತದೆ. ನಾವು ಮಾಡಿದಾಗ್ಲೇನೆ ಶ್ರೀಮದಾಚಾರ್ಯರು ನಮ್ಮ ಮೇಲೆ ಅನುಗ್ರಹ ಮಾಡಲಿಕ್ಕೆ ಸಾಧ್ಯವಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನಮಗೆಲ್ಲರಿಗೂ ಅಪೇಕ್ಷಿತವಾದದ್ದು ಯಾವುದು? ಸುಖಮೇವ ಸದಾಮೇ ಸ್ಯಾತ್ ದುಃಖಂ ಮಾಭೂತ್ ಕದಾಚನ. ನಮಗೆ ಯಾವಾಗಲೂ ಸುಖವೇ ಆಗಬೇಕು ಅಂತ ಅಪೇಕ್ಷೆ. ಆದರೆ ಸಂಸಾರದಲ್ಲಿ ಯಾವಾಗಲೂ ಸುಖವಾಗಲು ಸಾಧ್ಯವಿಲ್ಲ. ಸುಖ ದುಃಖಗಳು ಮಿಶ್ರಿತವಾದದ್ದೇ ಸಂಸಾರ ಅಂತ ಇದೆ. ಹಾಗಾಗಿ ಯಾವಾಗಲೂ ಸುಖವಾಗಬೇಕು ಅಂತ ಅಪೇಕ್ಷೆ ಪಡಬೇಕಾದರೆ ಆ ಯಾವಾಗಲೂ ಸುಖ ಬೇಕಾದಂತಹ ಸ್ಥಳ ಯಾವುದು? ಮೋಕ್ಷ.
ಆ ಮೋಕ್ಷ ಆಗಬೇಕು ಅಂತ ಆದರೆ ಆ ಮೋಕ್ಷ ಕೊಡುವಂಥವನು ಭಗವಂತನಾಗಿದ್ದರೂ ವಾಯುಶ್ಚ ತದನುಜ್ಞೆಯ ವಿಷ್ಣುರ್ಹಿದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೆಯ ಅಂತ ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ತಿಳಿಸಿಕೊಡುತ್ತಾರೆ. ಯದ್ಯಪಿ ಸರ್ವಸಮರ್ಥನಾದ ಸ್ವತಂತ್ರನಾದ ಸರ್ವೋತ್ತಮನಾದ ಭಗವಂತನೇ ಮೋಕ್ಷವನ್ನು ಕೊಡುವನಾಗಿದ್ದರೂ ಕೂಡ ವಾಯುದೇವರು ಏನಂ ತದಧೀನಂ ಏನಂ ಉದ್ಧರ ಅಂತ ಏನು ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ತಾವು ಪ್ರಾರ್ಥನೆಯನ್ನು ಮಾಡಿದ್ದಾರೋ, ಈ ಭಕ್ತನನ್ನ ನೀನು ಉದ್ಧಾರ ಮಾಡು ಅಂತ ವಾಯುದೇವರು ಪರಮಾತ್ಮನ ಮುಂದೆ ಕರೆದುಕೊಂಡು ಹೋಗಿ ನಮ್ಮನ್ನ ನಿಂದ್ರಿಸ್ಲಿಲ್ಲ, ದೇವರ ಕಣ್ಣಿಗೆ ನಮ್ಮನ್ನ ತೆಗೆದುಕೊಂಡು ಹೋಗ್ಲಿಲ್ಲ ಅಂತಾದ್ರೆ ಆಗ ನಮ್ಮ ಉದ್ಧಾರ ಇಲ್ಲ. ಹಾಗಾಗಿ ನಮ್ಮ ಉದ್ಧಾರ ಆಗಬೇಕು ಅಂದ್ರೆ ಮೊದಲಿಗೆ ಶ್ರೀಮದಾಚಾರ್ಯರ ಕೃಪಾ ಕಟಾಕ್ಷರಾಗಬೇಕು, ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಾದ್ರೆ ಶ್ರೀಮದಾಚಾರ್ಯರ ಬರೆದ ಗ್ರಂಥಗಳನ್ನ ಎಡಬಿಡದೇನೆ, ಶ್ರೀಮದಾಚಾರ್ಯ ಹೇಳ್ತಾರಲ್ಲ, ಕ್ಷಣ ಬಿಡದೇನೆ ನಾವು ಅಧ್ಯಯನ ಮಾಡಬೇಕು. ಕ್ಷಣಂತಿಷ್ಟೇದಪಿ ಕ್ವಚಿತ್ ಅಪ್ಯಶಕ್ತೇತ ನಿದ್ರಾದು ಪುನರೇವ ಸಮಾಚರೇತ್ ಅಂತ ಹೇಳ್ತಾರಲ್ಲ. ಹಾಗಾಗಿ ಆ ಶ್ರೀಮದಾಚಾರ್ಯರ ಗ್ರಂಥಗಳನ್ನ ಮೊದಲಿಗೆ ನಾವು ಚಂದಾಗಿ ಅಧ್ಯಯನ ಮಾಡಬೇಕು. ಅದೇ ಮಧ್ವನವಮಿ, ಅದೇ ಎಲ್ಲಕ್ಕೂ ನಮಗೆ ಸಾಧನ ತಾರಕ. ಹಾಗಾಗಿ ಇದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತ್ಯ ತತ್ಪರಂ. ಶ್ರೀಮದಾಚಾರ್ಯರು ನಮ್ಮನ್ನು ನೋಡಬೇಕು ಅಂತಾದರೆ ಏನಾದರೂ ಒಂದು ಕ್ವಾಲಿಫಿಕೇಶನ್ ಬೇಕಲ್ಲ, ನಮಗೆ ಏನಾದರೂ ಇವನಲ್ಲಿ ಒಂದು ವಿಶೇಷ ಇರಬೇಕಲ್ಲ. ಅದು ವಿಶೇಷ ಅಂತಂದ್ರೆ ನಾವು ಜ್ಞಾನ ಸಂಪನ್ನರಾಗಬೇಕು. ಜ್ಞಾನ ಸಂಪನ್ನರಾದಿವಿ ಅಂತ ಆದರೆ ಆಗ ಶ್ರೀಮದಾಚಾರ್ಯರು ನಮ್ಮನ್ನು ನೋಡ್ತಾರೆ, ಹತ್ರ ಕರೀತಾರೆ, ಆಗ ನಮಗೆ ಮುಕ್ತಿಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಅಸುರಾಣಂ ತಮಃಪ್ರಾಪ್ತಿ ಸದಾ ನಿಯಮತೋ ಭವೇತ್. ಉತ್ತಮ ಜೀವರು, ಸಾತ್ವಿಕರು, ರಾಜಸರು, ತಾಮಸರು ಅಂತ ಜೀವರಾಶಿಗಳಲ್ಲಿ ವಿಭಾಗ ಇದೆ. ಮುಕ್ತಿ ಯೋಗ್ಯರು, ನಿತ್ಯ ಸಂಸಾರಿಗಳು, ಅಂಧಂತಮಸ್ಸಿಗೆ ಯೋಗ್ಯರಾದ ಜೀವರಾಶಿಗಳು, ಹೀಗೆ ಇದೆ. ಮುಕ್ತಿಗೆ ಯೋಗ್ಯರಾದ ಜೀವರಾಶಿಗಳು ಅಂದ್ರೆ ಬ್ರಹ್ಮದೇವರ ಮೊದಲು ಮಾಡಿಕೊಂಡು ಸಕಲ ಸಾತ್ವಿಕರಾದಂತಹ ಸಾತ್ವಿಕ ಗುಣವುಳ್ಳಂತಹ ಸಜ್ಜನರು ಏನಿದ್ದಾರೋ ಅವರೆಲ್ಲ ಮುಕ್ತಿ ಯೋಗ್ಯರಾದವರು. ಅದರಲ್ಲಿ ಮುಕ್ತಿಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹ ವ್ಯಕ್ತಿಗಳು ಅಂತಂದ್ರೆ ಅದು ಬ್ರಹ್ಮದೇವರು. ಯಾಕೆ ಅಂದ್ರೆ ಬ್ರಹ್ಮದೇವರು ಎಲ್ಲ ಭಗವದ್ಗುಣಗಳನ್ನು ಉಪಾಸನೆ ಮಾಡ್ತಾರೆ. ಸರ್ವೇ ಗುಣೇ ಬ್ರಹ್ಮಣಾತು ಸಮುಪಾಸ್ಯೋ ಹರಿಸ್ಸದಾ. ಪರಮಾತ್ಮನ ಗುಣಗಳನ್ನು ಸದಾ ಕಾಲ ಉಪಾಸನೆ ಮಾಡ್ತಾ ಇರ್ತಾರೆ. ಎಲ್ಲ ಗುಣಗಳನ್ನಂತಂದ್ರೆ ಏನು, ಇದರಲ್ಲಿ ನಾವು ತಿಳ್ಕೋಬೇಕು. ಎಲ್ಲ ಗುಣಗಳನ್ನ ಮಾಡ್ತಾರೆ ಅಂತಲ್ಲ, ಮುಕ್ತಿಗೆ ಯೋಗ್ಯವಾದ ಎಲ್ಲ ಗುಣಗಳನ್ನ ಮಾಡ್ತಾರೆ. ಅದರ ಒಳಗೂ ಅವರ ಯೋಗ್ಯತಾನುಸಾರವಾಗಿ, ನಮಗಂತೂ ಸಂಬಂಧ ಇಲ್ಲ. ನಮಗೆ ಅತೀ ಸ್ವಲ್ಪ ಮಟ್ಟಿಗೆ ಗುಣಗಳನ್ನು ಉಪಾಸನೆ ನಾವು ಮಾಡ್ತೇವೆ. ಪರಮಾತ್ಮ ಅನಂತಿದ್ದಾನೆ, ಲಕ್ಷ್ಮೀದೇವಿಗೂ ಇನ್ನ ಪರಮಾತ್ಮನ ಗುಣಗಳನ್ನ, ಪರಮಾತ್ಮನ ಪಾದದ ಧೂಳಿಗೆ ಇದ್ದ ಗುಣಗಳನ್ನು ಉಪಾಸನೆ ಮಾಡುವುದರೊಳಗೇನೆ ಕಾಲ ತೀರ್ತಾ ಇದೆ. ಇಷ್ಟಿದ್ದಾಗ ಬ್ರಹ್ಮದೇವರು, ವಾಯುದೇವರು ಉಪಾಸನೆ ಮಾಡ್ತಾರೆ. ಅಂದ್ರೆ ವೇದ, ಇತಿಹಾಸ, ಪುರಾಣ, ಮಹಾಭಾರತ ಇದರಲ್ಲಿ ಬಂದಂತಹ ಸಕಲ ಗುಣಗಳನ್ನ ಬ್ರಹ್ಮದೇವರು ತಮ್ಮ ಯೋಗ್ಯತಾನುಸಾರವಾಗಿ ಉಪಾಸನೆ ಮಾಡ್ತಾರೆ. ನಮ್ಮಕ್ಕಿಂತ ಅನಂತಪಟ್ಟು ಹೆಚ್ಚಿನ ಗುಣಗಳನ್ನ ತಾವು ಉಪಾಸನೆ ಮಾಡ್ತಾರೆ. ಅಂದರೆ ಯಾವ ವಾಯುದೇವರ ಅನುಗ್ರಹ ಇಲ್ಲದೆ ಇದ್ದರೆ ನಮಗೆ ಜ್ಞಾನವಿಲ್ಲ, ಯಾವ ವಾಯುದೇವರ ಅನುಗ್ರಹ ಇಲ್ಲದೆ ಇದ್ದರೆ ನಮಗೆ ದೇವರ ಅನುಗ್ರಹವಾಗುವುದಿಲ್ಲ, ಯಾವ ವಾಯುದೇವರ ಅನುಗ್ರಹ ಇಲ್ಲದೆ ಸತ್ತಾಪ್ರತೀತಿ ಪ್ರವೃತ್ತಿಗಳಿಲ್ಲ, ಶ್ವಾಸೋಶ್ವಾಸಗಳು ಪ್ರತಿನಿತ್ಯ ನಾವು ಏನು ಮಾಡ್ತೇವೋ ಅದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ವಾಯುದೇವರ ಅನುಗ್ರಹ ಇಲ್ಲದೆ ಇದ್ರೆ ಬದುಕಿಲ್ಲ, ಯಾವ ವಾಯುದೇವರ ಅನುಗ್ರಹ ಇಲ್ಲದೆ ಇದ್ರೆ ಅಸ್ತಿತ್ವವಿಲ್ಲ, ಯಾವ ವಾಯುದೇವರ ಅನುಗ್ರಹ ಇಲ್ಲದೇನೆ ಮೋಕ್ಷ ಇಲ್ಲ. ಇಷ್ಟು ನಮಗೆ ವಾಯುದೇವರು 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 ಶ್ರೀಮದಾಚಾರ್ಯರು, ಭೀಮಸೇಂದ್ರರು, ಮಧ್ವಾಚಾರ್ಯರು ಅಂತ ಸದಾಕಾಲ ನಾವು ವಾಯುದೇವರನ್ನ ನೆನೆಸುವಂತೆ ವಾಯುದೇವರ ಅನುಗ್ರಹ ಸದಾಕಾಲ ನಮ್ಮ ಮೇಲೆ ಇದೆ. ಇಷ್ಟು ವಾಯುದೇವರ ಅನುಗ್ರಹ ನಮಗೆ ಇದೆ ಅಂದ ಮೇಲೆ ಅಂಥ ಜೀವೋತ್ತಮರಾದ ಬ್ರಹ್ಮತ್ವ ಯೋಗ್ಯ ರುಜವೋ, ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಜೀವರಾಶಿಗಳು ಅವರು. ಬೇಕಾದವರು ಬೇಕಾದಷ್ಟು ಸಾಧನೆ ಮಾಡಿದ್ರು ಆ ಬ್ರಹ್ಮ ಪದವಿ ಸಿಗುವುದಿಲ್ಲ. ಆ ಬ್ರಹ್ಮ ಪದವಿ ಸಿಗಬೇಕಾದರೆ ಆ ಬ್ರಹ್ಮ ಪದವಿಗೆ ಯೋಗ್ಯವಾದ ರುಜುಗಳು ಅಂತ ಇದ್ದಾರೆ. ಅನಾದಿ ಕಾಲದಿಂದಲೂ ಅವರು ದೇವರ ಬಗ್ಗೆ ತಪ್ಪು ಕಲ್ಪನೆಗಳನ್ನ, ದೋಷಗಳನ್ನ ಏನು
ಎಣಿಸದೆ ವಿಚಾರ ಮಾಡದೆ ಮನಸ್ಸಿಗೂ ತಂದುಕೊಳ್ಳದೆ ಇದ್ದಂಥ ಶುದ್ಧರಾದ ರುಜುಗಳು ಆ ರುಜುಗಣಸ್ಥರು ಅಂತ ಇದ್ದಾರೆ. ಆ ರುಜುಗಣಸ್ಥರೇ ವಾಯುದೇವರು. ಅವರೇ ಮುಂದೆ ಬ್ರಹ್ಮದೇವರ ಪದವಿಯನ್ನ ಪಟ್ಟವನ್ನ ಪಡಿತಾರೆ. ಇನ್ನು ಬೇರೆ ಅನ್ಯೈಹಿ ಸಾಧನೇಹಿ ಅಪಿ ನೈವಾನ್ಯೈರ್ ಸಾಧನೆಯರಪಿ, ಬೇರೆಯವ್ರು ಯಾರಿಗೇನು ಸಾಧನ ಮಾಡಿದ್ರು ಆ ಪದವಿ ಸಿಗಲು ಸಾಧ್ಯವಿಲ್ಲ. ಅಷ್ಟು ಯೋಗ್ಯವಾದ, ಯಾಕೆ ಇಲ್ಲ ಬೇರೆಯವ್ರು ಬೇಕಾದ್ದೆಲ್ಲ ಶ್ರಮಪಟ್ಟು ಮತ್ತು ವಿಶ್ವಾಮಿತ್ರರು ಕ್ಷತ್ರಿಯರಾದವರು ಬ್ರಾಹ್ಮಣರಾದರಲ್ಲ, ಹಾಗೆ ಬ್ರಹ್ಮ ಪದವಿಯನ್ನು ಹೊಂದಬಹುದಲ್ಲ ಅಂತಂದ್ರೆ ಅಯೋಗ್ಯ ಮಿಚ್ಚನ್ ಪುರುಷಃ ಪತತ್ತೇವ ನ ಸಂಶಯ ತಸ್ಮಾತ್ ಯೋಗ್ಯಾನುಸಾರೇಣ ಸೇವ್ಯೋ ವಿಷ್ಣು ಸದೈವ ಹಿ. ನಮ್ಮ ಯೋಗ್ಯತಾನುಸಾರವಾಗಿ ನಾವು ಉಪಾಸನೆ, ಭಕ್ತಿ, ವೈರಾಗ್ಯಾದಿಗಳನ್ನ ಆ ಸ್ಥಾನಮಾನ ಗೌರವಕ್ಕಾಗಿ ನಾವು ಸಾಧನೆಗಳನ್ನ ಪಟ್ಟರೆ ನಮಗೆ ಆ ಸ್ಥಾನಮಾನ, ಮರ್ಯಾದೆ, ಗೌರವ, ಜ್ಞಾನಾದಿಗಳು ದೊರಕುತ್ತದೆ. ಯೋಗ್ಯತಾ ಮೀರಿ ನಾವೇನಾದರೂ ಮತ್ತೆ ಸಾಧನೆಗಳನ್ನ ಮಾಡಿದರೆ ಅಥವಾ ಅಪೇಕ್ಷೆಗಳನ್ನ, ಆಸೆ ಆಕಾಂಕ್ಷೆಗಳನ್ನ ಪಟ್ಟರೆ ರಾಹುನಂತೆ ನಮ್ಮ ಹಣೆಬಾರ ಆಗ್ತದೆ. ಎಂದೂ ಅಮೃತ ಸಿಗದೇ ಇದ್ದಂತಹ ದೈತ್ಯರಿಗೆ ಅಮೃತ ಬೇಕು ಅಂತ ವರಪಟ್ಟು ಶ್ರಮಪಟ್ಟು ಸಹಸ್ರ ಜನ್ಮಸು, ಸಾವಿರಾರು ಜನ್ಮಗಳಲ್ಲಿ ತಾನು ಶ್ರಮಪಟ್ಟು ಆ ಅಮೃತಕ್ಕಾಗಿ ತಾನು ವರವನ್ನ ಪಟ್ಟ, ಆದರೆ ಅವನ ಅವಸ್ಥೆ ಏನಾಯಿತು? ಆ ಅವಸ್ಥೆ ಆಗ್ತದೆ. ಹಾಗಾಗಿ ಬ್ರಹ್ಮದೇವರೇ ಮುಖ್ಯವಾಗಿ ತಾವು ಯಾಕಿಷ್ಟು ಬ್ರಹ್ಮಾದೀನಾಂಚ ಮುಕ್ತಾನಾಂ ತಾರತಮ್ಯ ಹಿ ಕಾರಣಂ ತಾರತಮ್ಯ ಸ್ಥಿತ ಅನಾದಿ ನಿತ್ಯ ಭಕ್ತಿರ್ನ ಚಾನ್ಯಥ. ಯಾಕೆ ಬ್ರಹ್ಮದೇವರೇ, ವಾಯುದೇವರೇ ಬ್ರಹ್ಮ ಪದವಿಯನ್ನು ಹೊಂತಾರೆ, ಬೇರೆಯವರಿಗೆ ಯಾಕೆ ಹೊಂದಲಿಕ್ಕೆ ಸಾಧ್ಯವಿಲ್ಲ? ಅದಕ್ಕೆ ಒಂದು ಕಾರಣ ಕೊಟ್ಟರು. ಯೋಗ್ಯತಾ ಇದ್ದ ವ್ಯಕ್ತಿಗಳೇ ಬ್ರಹ್ಮರ ದೇವರಾಗ್ತಾರೆ. ಅವ್ರು ಯಾವ ಯೋಗ್ಯತಾ ವ್ಯಕ್ತಿ ಇದ್ದವರು? ವಾಯುದೇವರು. ವಾಯುದೇವರೇ ಯಾಕೆ ಬ್ರಹ್ಮದೇವರ ಪದವಿಯನ್ನು ಹೊಂದಬೇಕು ಅಂದ್ರೆ ಅನಾದಿ ಕಾಲದಿಂದ ಭಗವಂತನಲ್ಲಿ ಅತ್ಯುದ್ರಿಕ್ತವಾದ ಭಕ್ತಿಯನ್ನು ಮಾಡಿದ್ದಾರೆ. ದೇವರ ನಮಗೆ ಏನಾದ್ರೂ ಶ್ರಮವಾಯಿತು, ಕಷ್ಟವಾಯಿತು ಅಂದ್ರೆ ಯಾಕೆ ದೇವರಿಗೆ ಕಷ್ಟ ಕೊಟ್ಟ, ಯಾಕೆ ದೇವರು ಶ್ರಮ ಕೊಟ್ಟ ಅಂತ ನಾವೆಲ್ಲ ವಿಚಾರ ಮಾಡ್ತಿರ್ತೇವೆ, ಮನಸ್ಸಿನಲ್ಲಿ ತಂದುಕೊಳ್ತೇವೆ, ಕೆಲವೊಮ್ಮೆ ಬೈತೇವೆ, ಅಸಮಾಧಾನ ಪಟ್ಕೊಳ್ತೇವೆ. ಹೀಗೆ ಒಂದು ದಿವಸ ಒಂದು ಕ್ಷಣ ವಾಯುದೇವರು ಮಾಡಿದ್ದಾರ ದೇವರ ಬಗ್ಗೆ? ಒಂದು ಜನ್ಮದಲ್ಲೆಲ್ಲ, ಯಾವುದೋ ಒಂದು ಜನ್ಮದಲ್ಲಿ, ಯಾವುದೋ ಒಂದು ಕ್ಷಣದಲ್ಲಿ ಹೋಗಿ ವಿಚಾರ ಮಾಡಿಲ್ಲ ಅವರು. ಅಷ್ಟು ದೇವರಲ್ಲಿ ಭಕ್ತಿಯನ್ನ ಪಡೆದವರು. ಹಾಗಾಗಿ ಅಷ್ಟು ಅತ್ಯುತ್ತಮ ಭಕ್ತಿಯನ್ನ ಪಡೆದವರಿಗೆ ಅಷ್ಟು ಅತ್ಯುತ್ತಮ ಸ್ಥಾನ ಸಿಗ್ಲಿಕ್ಕೆ ಬೇಕು. ಹಾಗಾಗಿ ಎಲ್ಲದಕ್ಕೂ ಕಾರಣವಾದದ್ದು ಭಕ್ತಿ. ಬ್ರಹ್ಮಣ ಪರಮಾಭಕ್ತಿ ಸರ್ವೇಭ್ಯ ಪರಮಸ್ತತಃ. ಈ ಎಲ್ಲ ಭಕ್ತಿಗಳು ಅಂದರೆ ಇಷ್ಟು ಅತ್ಯುತ್ತಮವಾದ ದೇವರಲ್ಲಿ ಭಕ್ತಿ ವಾಯುದೇವರಿಗೆ ಅನಾದಿ ಕಾಲದಿಂದ ಇದೆ. ಆದ್ದರಿಂದಲೇನೆ ಅವರು ರುಜುಗಣಸ್ಥರಾಗಿದ್ದಾರೆ, ರುಜುಗಳಾಗಿದ್ದಾರೆ. ಆದ್ದರಿಂದಲೇನೆ ಬ್ರಹ್ಮ ಪದವಿಯನ್ನು ಹೊಂದಲು ಯೋಗ್ಯರಾಗಿದ್ದಾರೆ. ನಮ್ಮ ಆದಿಗುರುಗಳಾದ ಮಧ್ವಾಚಾರ್ಯರು ಎಷ್ಟು ಉತ್ತಮ ಸ್ಥಾನದಲ್ಲಿದ್ದಾರೆ, ಅಂತ ಉತ್ತಮ ಸ್ಥಾನದಲ್ಲಿದ್ದ ಬ್ರಹ್ಮ ಪದವಿಯನ್ನು ಹೊಂದುವ, ಅನಾದಿ ಕಾಲದಿಂದಲೂ ಪರಮಾತ್ಮನಲ್ಲಿ ಅತ್ಯಂತ ಉತ್ಕೃಷ್ಟವಾದ ಭಕ್ತಿಯನ್ನು ಮಾಡುವ, ಯಾವ ದೋಷಗಳಿಲ್ಲದೆ ಇದ್ದ ಇಂಥ ವಾಯುದೇವರನ್ನು ನಾವು ಗುರುಗಳಾಗಿ ಪಡೆದಿದ್ದೇವೆ ಅಂತಂದ್ರೆ ಅದರ ನಮ್ಮ ದೊಡ್ಡ ಸೌಭಾಗ್ಯ. ಹಾಗಾಗಿ ಅಂಥ ವಾಯುದೇವರು ಬರೆದ ಗ್ರಂಥಗಳು, ಅವರು ಮಾಡಿದ ಮಾರ್ಗದರ್ಶನ, ಅವರು ಹೇಳಿದ ರೀತಿ, ಜ್ಞಾನಭಕ್ತಿಯಾದಿಗಳನ್ನು ಬಿಟ್ಟು ಪರಮಾತ್ಮನಲ್ಲಿ ಬೇರೆದೇನನ್ನು ಕೇಳಬಾರದು ಅಂತನ್ನುವ ಸಿದ್ಧಾಂತ, ಇವುಗಳನ್ನು ಅನುಸರಿಸಿ ನಾವು ಹೋದರೆ ಅದು ಮಧ್ವನವಮಿ, ಅದು ಮಧ್ವಾಚಾರ್ಯರ ಆದರ್ಶ, ಅದು ಮಧ್ವಾಚಾರ್ಯರ ಸ್ತೋತ್ರ, ಅದು ಮಧ್ವಾಚಾರ್ಯರಿಗೆ ಪ್ರೀತಿ ಸಾಧನ, ಅದು ಮಧ್ವಾಚಾರ್ಯರಿಗೆ ನಾವು ಮಾಡಿದ ಭಕ್ತಿ. ಮಧ್ವಾಚಾರ್ಯರಲ್ಲಿ ಮಾಡಿದ ಭಕ್ತಿ ಏನು ಅಂತಂದ್ರೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದರೆ ಆಗ ಮಧ್ವಾಚಾರ್ಯರಿಗೆ ಸಂತೋಷವಾಗ್ತದೆ. ಅದಕ್ಕೆ ಮಧ್ವಾಚಾರ್ಯರ ಗುಣ ಹೇಳ್ತಾರೆ, 32 ಲಕ್ಷಣಗಳಿಂದ ಕೂಡಿದಂಥವರು, ಶ್ರೇಷ್ಠ ಗುಣಗಳಿಂದ ಕೂಡಿದವರವರು. ಷಣ್ಣವತ್ಯಂಗ್ಲೋಗಿಸ್ತು ನಗ್ರೋಧ ಪರಿಮಂಡಲ ಸಪ್ತಪಾಜ ಚತುರ್ಹಸ್ತೋ 32 ಲಕ್ಷಣೈರ್ಯುತಃ ಅಸಂಶಯ ಸಂಶಯ ಚಿತ್ ಗುರುರ್ಯುಕ್ತೋ ಮನೀಷಿಭಿ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯ ಸರ್ವೇಶಾಂಶ ಸರ್ವ. ಬ್ರಹ್ಮದೇವರು ವಾಯುದೇವರು ಎಲ್ಲರಿಗೂ ಗುರುಗಳಾಗಿದ್ದಾರೆ. ಯಾಕೆ ಅಂತಂದರೆ ಗುರು ಆಗಲಿಕ್ಕೆ ಬೇಕಾದಂತಹ ಮುಖ್ಯವಾದ ಲಕ್ಷಣಗಳು 32 ಲಕ್ಷಣಗಳು. ಆ 32 ಲಕ್ಷಣಗಳನ್ನು ಉಳ್ಳವರು ಯಾರೋ ಅವರಿಗೆ ಎಂದೂ ಸಂಶಯವಿರೋದಿಲ್ಲ. ಅಷ್ಟೇ ಇಲ್ಲ, ಯಾವುದೇ ಪ್ರಶ್ನೆಗಳನ್ನ, ಎಂಥದ್ದೇ ಸಂಶಯಗಳನ್ನು ತೆಗೆದುಕೊಂಡು ಬಂದರೂ ಆ ಸಂಶಯವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇರುತ್ತದೆ. ಸಾಮರ್ಥ್ಯ ಇರಬೇಕು. ಅಂದಾಗಲೇನೆ ಅವರು ಗುರುಗಳು ಅಂತ ಆಗ್ತಾರೆ. ಅಂತ ಆದಿಗುರುಗಳಾದ
ಮಧ್ವಾಚಾರ್ಯರು, ಜಗದ್ಗುರುಗಳಾದ ಮಧ್ವಾಚಾರ್ಯರು, ಜಗದ್ಗುರುಗಳಾದ ಭೀಮ ಹನುಮಂತ ದೇವರು ಇವರು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ. ಇದೇ ದೊಡ್ಡ ಭಾಗ್ಯ. ಹಾಗಾಗಿ ಆ ಮಧ್ವನವಮಿ ಪ್ರಯುಕ್ತ ಈ ಮಧ್ವಾಚಾರ್ಯರ, ಹನುಮಂತ ದೇವರ ಏನೋ ಎರಡು ಚರಿತ್ರೆಗಳನ್ನು, ಅವರ ಮಹಿಮೆಗಳನ್ನು, ಅವರು ಮಾಡಿದ ಉಪಕಾರಗಳನ್ನು, ಗ್ರಂಥದ ಮೂಲಕವಾಗಿ ಮಾಡಿದ ಉಪಕಾರ ಅಂತೂ ಅನಂತ ಅನಂತ. ಅದೇ ರೀತಿಯಾಗಿ ನಾವು ಶ್ವಾಸ ಉಚ್ಛ್ವಾಸಗಳನ್ನು ಏನು ಉಸಿರಾಟವನ್ನು ತೆಗೆದುಕೊಳ್ಳುತ್ತೇವೋ, ಶ್ವಾಸೋಚ್ಛ್ವಾಸವನ್ನು ಮಾಡುತ್ತೇವೋ, ಎಷ್ಟು ಉಪಕಾರ. ತಾತ್ಪರ್ಯ 3ನೇ ಅಧ್ಯಾಯದಲ್ಲಿ ನಾವು ಕೇಳ್ತೇವೆ, ವಾಯುದೇವರ ದೇಹದಲ್ಲಿ ಅಥವಾ ಇಂದ್ರಿಯಗಳಿಗೆ ಪ್ರೇರಕರಾದ ದೇವತೆಗಳಿಗೆ ನಮಗೆ ವಾಯುದೇವರು ಮಾಡಿದ ಉಪಕಾರ ಎಷ್ಟು ಇತ್ಯಾದಿಗಳ ಎಲ್ಲ ಮಾತುಗಳನ್ನು ಕೇಳ್ತೇವೆ. ಅದನ್ನು ಮುಂದಿನ ಭಾಗ ನಾಳಿನ ದಿನ ಮತ್ತೆ ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.